17,82,82,ಲಕ್ಷ ರೂಪಾಯಿಯನ್ನ ಬಾಕಿ ಉಳಿಸಿಕೊಂಡಿದೆ. ಮತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂತ ರೇಣುಕಾ ಶುಗರ್ ಸಾವಳಗ ಒಟ್ಟು 23,000 ಜನ ರೈತರ, ಅದರಲ್ಲಿ 10 ಲಕ್ಷ ಟನ್ FRP ಪ್ರಕಾರ 112 ರೂಪಾಯಿಯನ್ನ ಇಂತೆ ಇವತ್ತು ಒಟ್ಟು 11,20,00,000 ರೂಪಾಯಿಯನ್ನ ಹಣ ಬಿಡುಗಡೆ ಮಾಡಲಾರದೆ ಬಾಕಿ ಉಳಿಸಿಕೊಂಡಿರ್ತಕ್ಕಂತ ರೇಣುಕಾ ಶುಗರ್ ಸಕ್ಕರೆ ಕಾರ್ಖಾನೆ ಮೇಲೆ ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕ್ಬೇಕು, ಅವ್ರಿಗೆ ಜೈಲಿಗೆ ತಳ್ಳಬೇಕು. ಬಾಕಿ ಉಳಿದಿರ್ತಕ್ಕಂತ ರೈತರ ಕಬ್ಬಿನ ಹಣ ಬಾಕಿ ಹಣ ಬಿಡುಗಡೆ ಮಾಡ್ಬೇಕು ಅಂತಕ್ಕಂತ ಮಾತನ್ನು ಒತ್ತಾಯ ಮಾಡ್ತಾ ಇದೀವಿ. KPR ಚೆನ್ನಮ್ಮಗೇರ ಸಕ್ಕರೆ ಕಾರ್ಖಾನೆಯಲ್ಲಿ 112 ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ಬಾಕಿ ಉಳಿಸಿಕೊಂಡಿದೆ. 25,000 ಜನ ರೈತರ ಒಟ್ಟು 11 ಲಕ್ಷ ಟನ್ ಕಬ್ಬಿ ಆ ರೈತರ ಬಾಕಿ ಹಣ ಬಿಡುಗಡೆ ಮಾಡಲು ಉಳಿದಿರ್ತಕ್ಕಂತ ರೇಣುಕಾ ಶುಗರ್ಸ್, KPR ಚೆನ್ನಮ್ಮಗೇರೆ ಫ್ಯಾಕ್ಟರಿ, ಇವತ್ತು NSL ಬೂಸ್ನೂರ್ ಸಕ್ಕರೆ ಕಾರ್ಖಾನೆ, ಇವತ್ತು ಉಗಾರ್, ಇವತ್ತು ಶುಗರ್ಸ್, ಇವತ್ತು ನಾಗರಹಳ್ಳಿ ಸಕ್ಕರೆ ಕಾರ್ಖಾನೆ ಮೇಲೆ ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕಿ ಜೈಲಿಗೆ ಹಾಕ್ಬೇಕು. ಕಬ್ಬು ಬೆಳೆಗಾರರಿಗೆ ಇವತ್ತು ಚಿಟ್ಟಿಂಗ್ ಮಾಡಿದ್ದಾರೆ, ಅವರಿಗೆ ರೈತರಿಗೆ ಇವತ್ತು ನ್ಯಾಯ ಕೊಡಬೇಕು. ಬಾಕಿ ಹಣ ಉಳಿಸ್ಕೊಂಡಿರ್ತಕ್ಕಂಥ ರೈತರ ಕಬ್ಬಿನ ಹಣ ಬಾಕಿ ಹಣ ಬಿಡುಗಡೆ ಮಾಡಬೇಕು. ಯಾವ ಮೊನ್ನಟ್ಗ ಮತ್ತು ಕೂಳೂರ್ ಇವತ್ತು ಇರ್ತಕ್ಕಂತ ಬ್ರೀಸ್ಕಂ ಬ್ಯಾರೇಜ್ ಮುಳುಗಡೆ ಆಗಿರ್ತಕ್ಕಂಥ ಪ್ರದೇಶದ ರೈತರ ಇವತ್ತು ಪರಿಹಾರ ಕೊಡಬೇಕು. ಅಲ್ಲಿ ಬ್ರೀಸ್ಕಂ ಬ್ಯಾರೇಜ್ ಗೇಟ್ ಅನ್ನ ಕೂಡಿಸ್ಬೇಕು ಅಂತಕ್ಕಂಥ ಮಾತನ್ನ ಮೊನ್ನೆ ಸಿದ್ದು ದಣ್ಣೂರ್, ಅಶೋಕ್ ಕೂಗಾರ್ ಅವ್ರ ಜೊತೆಗಿರ್ತಕ್ಕಂಥ ಎಲ್ಲಾ ರೈತರು ಕೂಡಿ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿದ್ದಾರೆ. ಅದ್ರ ಜೊತೆಗೆ ಆಯುಕ್ತರಿಗೆ ಮೀಟಿಂಗ್ ಮಾಡಿದ್ದಾರೆ. 72 ಜನ ರೈತರದು ಬೆಂಗಳೂರಿನಲ್ಲಿ ಆ ಎಲ್ಲಾ ರೈತರಿಗೆ ಪರಿಹಾರ ಕೊಡಿಸ್ತೀವಿ, ಬಾಕಿ ಹಣ ಕೊಡಿಸ್ತೀವಿ ಅಂತ ಹೇಳಿ ಇವತ್ತು ಶುಗರ್ ಕೇನ್ ಆಯುಕ್ತರು ಇವತ್ತು ಆದೇಶ ಹೊರಡಿಸಿದ್ದಾರೆ. ನಾವು ಹೇಳಕ್ಕೆ ಬಯಸ್ತೀವಿ, ಜಿಲ್ಲಾಧಿಕಾರಿಗಳು ಇವತ್ತು ಇಲ್ಲಿರ್ತಕ್ಕಂಥವ್ರು TD ಇವರೆಲ್ಲ ಮಧ್ಯ ಪ್ರವೇಶ ಮಾಡಿ ತಕ್ಷಣವೇ ಪೊಲೀಸ್ ಕೇಸ್ ಹಾಕಿ ಆ ರೈತರಿಗೆ ನೆರವಿಗೆ ಸರ್ಕಾರನ ಧಾವಿಸ್ಬೇಕು ಅಂತಕ್ಕಂಥ ಮಾತನ್ನ ಒತ್ತಾಯಿಸಿ ಇವತ್ತು ರಸ್ತಾ ರೋಕೋ ಚಳವಳಿಯನ್ನ ನಡೆಸ್ತಾ ಇದೀವಿ ಅಂತಕ್ಕಂಥ ಮಾತನ್ನ ಹೇಳಕ್ಕೆ ಬಯಸ್ತೇನೆ. ಅಶೋಕ್ ಕೂಗಾರ್, ಸಿದ್ದೂರ್.